ವೆಲ್ಕಮ್ ಬ್ಯಾಕ್ ಟು ರಶ್ಮಿ ಪುನೀತ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಒಂದು ಎಳ್ಳುಂಡೆ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಮೊದಲಿಗೆ ರೋಸ್ಟೆಡ್ ಮಖಾನನ ರೋಸ್ಟ್ ಮಾಡಿ ಅದನ್ನು ಕೋರ್ಸಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಬಾದಾಮಿ, ಹಾಗೆಯೇ ಗೋಡಂಬಿ ಮತ್ತು ಒಣ ಖರ್ಜೂರ ಮೂರನ್ನೂ ಚೆಂದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಬಿಳಿ ಎಳ್ಳನ್ನ ಉರಿತಾ ಇದ್ದೀನಿ. ಸೊ ಬಿಳಿ ಎಳ್ಳನ್ನ ಹುರ್ಕೋಬೇಕಾದ್ರೇ ಅದಕ್ಕೆ ಒಂದು 3 ಏಲಕ್ಕಿನ ಸಿಪ್ಪೆ ತೆಗೆದ್ಬಿಟ್ಟು ಏಲಕ್ಕಿ ಹಾಕ್ಕೊಳ್ಳಿ. ಚೆನ್ನಾಗಿ ಅದು ಗಮ್ಮಂತ ಸ್ಮೆಲ್ ಬರೋವರೆಗೂ ಅದನ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಹಾಗೆ ಕರಿ ಎಳ್ಳು, ಕಪ್ಪೆಳ್ಳನ್ನ ಹಾಗೆ ಹಾಕ್ಕೋಬೇಡಿ. ಹಾಕ್ಕೊಂಡ್ರೆ ಅದ್ರದ್ದೊಂದು ಒಂಥರ ಟೇಸ್ಟ್ ಬರುತ್ತೆ, ಅದು ಅಷ್ಟು ಚೆನ್ನಾಗಿರೋದಿಲ್ಲ. ಸೊ ವಾಶ್ ಮಾಡಿಬಿಟ್ಟು ನಾವೇನು ಕಾಫಿ ಸ್ಟ್ರೈನರ್ ಬರುತ್ತೆ ಅದರಲ್ಲಿ ಚೆನ್ನಾಗಿ ಸ್ಟ್ರೈನ್ ಮಾಡಿಕೊಂಡು ಒಂದು ಕಾಟನ್ ಬಟ್ಟೆ ಮೇಲೆ ಹಾಕ್ಬಿಟ್ರೆ ಅದೊಂದು ಅವರಿಗೆಲ್ಲ ಫುಲ್ ಡ್ರೈ ಆಗುತ್ತೆ. ಆಮೇಲೆ ಅದನ್ನು ತೊಗೊಂಬಂದು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇರೋದು. ಸೊ 1 ಕಪ್ ಕಪ್ಪೆಳ್ಳು, 1 ಕಪ್ ಬಿಳಿ ಎಳ್ಳು, ಅದಕ್ಕೆ 2-3 ಸ್ಪೂನಷ್ಟು ಗಸಗಸೆ. ಸೊ ಗಸಗಸೆ ಕೂಡ ಇಲ್ಲಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಪ್ರತಿಯೊಂದನ್ನು ಡ್ರೈ ರೋಸ್ಟ್ ಮಾಡಲೇಬೇಕು, ಯಾಕಂದರೆ ನಾವು ಇದನ್ನು ಸ್ಟೋರ್ ಮಾಡ್ತೀವಿ, ಉಂಡೆ ಕಟ್ತೀವಿ, 3-4 ಡೇಸ್ ಇಟ್ಕೊಂಡು ತಿನ್ನೋದ್ರಿಂದ. ಸೊ ಪ್ರತಿಯೊಂದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ನಾನು ಇದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ರೋಸ್ಟ್ ಮಾಡೋದು ಅದರಲ್ಲಿರೋ ಒಂದು ಮಾಯ್ಶ್ಚರ್ ಏನಿದೆ ಅದು ಬಿಟ್ಕೊಳ್ಳುತ್ತೆ. ಗ್ರೈಂಡ್ ಮಾಡಿದಾಗ ಅದು ಚೆನ್ನಾಗಿರುತ್ತೆ. ಇನ್ ಕೇಸ್ ಆಫ್ ಗ್ರೈಂಡಿಂಗಲ್ಲಿ ಹಾಗೆ ಉಳ್ಕೊಂಡ್ರೂ ಕೂಡ ಅದು ಸಣ್ಣ ಸಣ್ಣ ಪೀಸಸ್ಸಲ್ಲಿರುತ್ತೆ, ತಿನ್ನೋದಕ್ಕೆ ಈಸಿಯಾಗಿರುತ್ತೆ. ಫಸ್ಟ್ ಬ್ಯಾಚಲ್ಲಿ ಬಿಳಿ ಎಳ್ಳು, ಏಲಕ್ಕಿ ಹಾಗೆಯೇ ಒಣ ಖರ್ಜೂರನ ಕೋರ್ಸಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸೆಕೆಂಡ್ ಬ್ಯಾಚಿಗೆ ಬಂದು ಕಪ್ಪೆಳ್ಳು, ರೋಸ್ಟೆಡ್ ಮಖಾನ, ಹಾಗೆ ಕಟ್ ಮಾಡಿರೋ ಅಂಥ ಸ್ವಲ್ಪ ಗೋಡಂಬಿ, ಸ್ವಲ್ಪ ಬಾದಾಮಿ ಏನಿರುತ್ತೆ ಅದನ್ನು ಹಾಕ್ಕೊಂಡು ಅದನ್ನು ಅದೇ ಥರನೇ ಕೋರ್ಸ್ ಡ್ರೈಯಿಂಗ್ ಮಾಡ್ಕೋಬೇಕು. ತುಂಬ ಫೈನ್ ಪೇಸ್ಟು ಬೇಡ, ತುಂಬ ದಪ್ಪನೂ ಬೇಡ. ಸೊ ಕೋರ್ಸ್ ಆಗಿರಲಿ. ಸೊ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಇದಾದಮೇಲೆ ಒಂದು ಫ್ರೈಯಿಂಗ್ ಪ್ಯಾನ್ನ ತೊಗೊಳ್ಳಿ. ಆ ಫ್ರೈಯಿಂಗ್ ಪ್ಯಾನ್ ಒಳಗಡೆ ಸ್ವಲ್ಪ ನಾವು ಇನ್ನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಮಿಕ್ಕಿರೋ ಅಂಥ ಬಾದಾಮ್ ಮತ್ತು ಗೋಡಂಬಿ ಎರಡೂ ಕೂಡ 2 ಸ್ಪೂನ್ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೊಳ್ಳಿ. ಅದು ಕರುಮ್ ಅನ್ನೋ ಥರ ಇರಬೇಕು, ಸೀದೋಗಬಾರ್ದು. ಫಸ್ಟೇ ತುಪ್ಪ ಹಾಕಿ ಆಮೇಲೆ ಇದನ್ನು ಹಾಕ್ಬೋದು, ಬಟ್ ತುಪ್ಪ ಏನಾದರೂ ಚೆನ್ನಾಗಿ ಕಾದಿದ್ರೆ ಇದು ಸೀದೋಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ದಪ್ಪ ಪಾತ್ರೆಯಲ್ಲಿ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ರೋಸ್ಟ್ ಆಗಾದಮೇಲೆ ಇದಕ್ಕೇನೆ ಮತ್ತು ನಾವೇನು ಗ್ರೈಂಡ್ ಮಾಡಿರ್ತೀವಲ್ವ ಪೌಡರು, ಕೋರ್ಸ್ ಪೌಡರು, ಈ ಬಿಳಿ ಎಳ್ಳು ಮತ್ತು ಕಪ್ಪೆಳ್ಳು ಎರಡು ಸಪ್ರೇಟು ಎರಡನ್ನೂ ಒಟ್ಟಿಗೆ ಹಾಕ್ಕೊಳ್ಳಿ. ಇದಕ್ಕೂ ಕೂಡ 2 ಸ್ಪೂನ್ ತುಪ್ಪ ಹಾಕಿಬಿಟ್ಟು ಇದನ್ನು ಕೂಡ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ. ಇದರಿಂದ ಏನಾಗುತ್ತೆ, ಯೂಶ್ವಲಿ ಎಳ್ಳುಂಡೆನ ಮಾಡಬೇಕಾದ್ರೆ ಒಂದು ಕಹಿ ಫ್ಲೇವರ್, ಒಂಥರ ಅದರದ್ದು ಟೇಸ್ಟು ಮತ್ತು ಅದರದ್ದು ಸ್ಮೆಲ್ ಕೂಡ ಬೇರೆ ಥರನೇ ಇರುತ್ತೆ. ಸೊ ನಾವು ಅದನ್ನು ವಾಶ್ ಮಾಡಿ ಒಣಗಿಸಿ ಅದಾದಮೇಲೆ ತುಪ್ಪದಲ್ಲಿ ಉರಿಯೋದ್ರಿಂದ ಏನಾಗುತ್ತೆ, ಅದರದ್ದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಯೂಶ್ವಲಿ ಎಳ್ಳುಂಡೆ ನೀವು ಮಕ್ಕಳು ಕೊಡೋಕೆ ಹೋಗಿ ನನಗೆ ಬೇಡ ಅಂತ ರಿಜೆಕ್ಟ್ ಮಾಡ್ತಾರೆ. ಸೊ ಈ ಥರ ಮಾಡಿ ಕೊಡಿ, ನೀವು ಖಂಡಿತ ತಿಂತಾರೆ. ಹಾಗೆ ನಾನಿಲ್ಲಿ ಒಂದು ಚಿಕ್ಕ ಬೌಲಲ್ಲಿ ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲನ ನಾನಿಲ್ಲಿ ಪಾಕ ಮಾಡ್ಕೊಳ್ತಾ ಇಲ್ಲ, ಜಸ್ಟ್ ಹಾಗೇನೆ ಕ್ರಷ್ ಮಾಡಿರೋವಂಥ ಬೆಲ್ಲ ಕುಟ್ಕೊಂಡು ಅದನ್ನು ಕ್ರಷ್ ಮಾಡಿಕೊಂಡ್ರೆ ಸಾಕು. ಹಿಟ್ಟು ಏನು ನಾವು ಅದನ್ನು ಹುರಿದಿರ್ತೀವಿ ತುಪ್ಪ ಹಾಕಿ, ಅದನ್ನು ಬೆಲ್ಲದ ಮೇಲೆ ಹಾಕ್ಕೊಂಡು ಒಂದು 2 ಮಿನಿಟ್ಸ್ ಬಿಟ್ಟರೆ ಬೆಲ್ಲಕ್ಕೂ ಕೂಡ ಆ ಬಿಸಿ ತಾಕುತ್ತೆ, ಚೆನ್ನಾಗಿ ಮೆಲ್ಟ್ ಆಗುತ್ತೆ. ಅದಾದಮೇಲೆ ಒಂದು 4 to 5 ಸ್ಪೂನ್ಸ್ ಆಫ್ ಬಿಸಿನೀರನ್ನ ಹಾಕ್ಕೊಳ್ಳಿ ಕಲಸೋದಕ್ಕೆ. ಹಾಗೆ ಅದಕ್ಕೆ ತುಪ್ಪ ಕೂಡ ಹಾಕ್ಕೋಬೋದು, ತುಪ್ಪ ಕೂಡ ಹಾಕಿ ಕಲಿಸ್ಬೋದು, ಅಥವಾ ಒಂದು 3 to 4 ಸ್ಪೂನ್ಸ್ ಆಫ್ ಬಿಸಿನೀರು ಹಾಕಿದ್ರೆ ಉಂಡೆ ಕಟ್ಟೋದಕ್ಕೆ ನಮಗೆ ಚೆನ್ನಾಗಿ ಬರುತ್ತೆ. ನೋಡಿ ಅಲ್ಲಿ ಬೆಲ್ಲ ಎಲ್ಲೂ ಕೂಡ ದಪ್ಪ ಉಂಡೆ ಥರ ಉಳ್ಕೊಂಡಿಲ್ಲ, ನೀಟಾಗಿ ಅದು ಮೆಲ್ಟ್ ಆಗುತ್ತೆ. ಚೆನ್ನಾಗಿ ಅದನ್ನು ಹಿಸ್ಕಿ ಉಂಡೆ ಮಾಡ್ಕೊಳ್ಬೋದು. ಸೊ ಇದು ತುಂಬ ಅಂದರೆ ತುಂಬಾ ಮೂಳೆಗೆ ಸಂಬಂಧಪಟ್ಟಿರೋ ಅಂಥ ಪ್ರಾಬ್ಲಮ್ಗಳಿರೋರಿಗೆ ಇದು ತುಂಬಾ ಒಳ್ಳೆಯದು. ಸೊ ನಾನು ಯೂಶ್ವಲಿ ಯೋಗ ಕ್ಲಾಸ್ಗೆ ಹೋಗಬೇಕಾದ್ರೆ ನಮ್ಮ ಟೀಚರ್ ಹೇಳ್ತಾ ಇರ್ತಾರೆ, ಚಳಿಗಾಲದಲ್ಲಿ ಎಳ್ಳು ತಿನ್ನಿ, ಕೊಬ್ಬರಿ ತಿನ್ನಿ ಅಂತ. ಯಾಕಂದರೆ ಅದು ನಮ್ಮ ಬಾಡಿಗೆ, ನಮ್ಮ ಬೋನ್ಸಿಗೆ ಏನು ಆಯಿಲ್ ಬೇಕೋ ಅದೇ ಕೊಡುತ್ತೆ. ಸೊ ನೋಡಿ ಉಂಡೆಗಳೆಲ್ಲ ರೆಡಿ ಆಯಿತು. ಸೊ ರೆಡಿ ಟು ಯೂಸ್. ಫುಲ್ ವಿಡಿಯೋ ಬೇಕು ಅಂತ ಹೇಳಿದ್ರೆ ನನ್ನ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಸಾಕಷ್ಟು ರೆಸಿಪೀಸ್ ಜೊತೆ ಬರ್ತಾ ಇರ್ತೀನಿ ಅಂತ ಹೇಳ್ತಾ, ಹ್ಯಾವ್ ಅ ಗ್ರೇಟ್ ಡೇ, ಬಾಯ್. ಚಾನಲ್ ನೋಡೋದನ್ನ ಮಿಸ್ ಮಾಡ್ಕೋಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮಿಸ್ ಮಾಡಬೇಡಿ. ಸಬ್ಸ್ಕ್ರಿಪ್ಷನ್ಗೆ ಯಾವುದೇ ಥರದ ಎಕ್ಸ್ಟ್ರಾ ಚಾರ್ಜಸ್ ಇರೋದಿಲ್ಲ ಅಂತ ಹೇಳ್ತಾ, ಹ್ಯಾವ್ ಅ ಗ್ರೇಟ್ ಡೇ, ಬಾಯ್.